ಸ್ನೇಹಿತರೆ, ಹೇಳ್ಬೇಕು ಅಂತ ಅಂದ್ರೆ ಕಳೆದ 12 ವರ್ಷ ಏನು 2014ರಿಂದ 2026 ಸುಮಾರು 12 ವರ್ಷಗಳಿಂದ ಒಟ್ಟು 4 ಜನ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ಸಚಿವರು ಬಂದಿದ್ದಾರೆ. ಬಂಡಾರು ದತ್ತಾತ್ರೇಯ ಬಂದ್ರು, ಸಂತೋಷ್ ಕುಮಾರ್ ಗುಲ್ವಾಡಿ ಬಂದ್ರು, ಭೂಪೇಂದ್ರ ಯಾದವ್ ಬಂದ್ರು, ಮುನ್ಸುಖ್ ಮಾಂಡವೀಯ. ಹೀಗೆ 4 ಜನ ಬಂದು 4 ಜನನು ಭರವಸೆ ಕೊಟ್ರು. 4 ಜನನೂ ನಾವು ಕಾರ್ಮಿಕರ ಒಂದು ಭಾವನೆ ಏನಿದೆ ಅದನ್ನ ಈಡೇರಿಸ್ತೀವಿ. ನಾವು ನಮ್ಮ ಸರ್ಕಾರದಲ್ಲಿ ನೌಕರರು ಯಾರೂ ಕೂಡ ಕಷ್ಟಪಡ್ಲಿಕ್ಕೆ ಅಥವಾ ಸಂಕಟ ಪಡ್ಲಿಕ್ಕೆ ಬಿಡಲ್ಲ ಅಂತಕ್ಕಂಥದನ್ನ ಹೇಳಿದ್ರು. ಆದ್ರೆ ಇವತ್ತಿನವರೆಗೂ ಕೂಡ ಅದನ್ನ ಈಡೇರಿಸಿಲ್ಲ. ಸ್ನೇಹಿತರೆ, ಈ ದೃಷ್ಟಿಯಿಂದ ನಾನು ಮನವಿ ಮಾಡ್ಕೋತಾ ಇದ್ದೀನಿ, ಈಗಲಾದ್ರೂ. ಯಾಕೆ ಅಂತ ಅಂದ್ರೆ 20ನೇ ತಾರೀಕು ಜುಲೈ ಮಾನ್ಸೂನ್ ಅಧಿವೇಶನ ಪ್ರಾರಂಭವಾಗ್ತಾ ಇದೆ. ಪಾರ್ಲಿಮೆಂಟ್ ಅಧಿವೇಶನ. ಪ್ರತಿಯೊಂದು ಅಧಿವೇಶನದಲ್ಲೂ ಕೂಡ ನಾವು ಜಾತಕ ಪಕ್ಷಿ ಅಂತ ಕಾಯ್ತಾ ಇದ್ದೀವಿ. ಈ ಅಧಿವೇಶನದಲ್ಲಿ ಆಗುತ್ತೆ, ಇದ್ರಲ್ಲಾಗುತ್ತೆ ಅಂತ ಹೇಳಿ ಕಳೆದ 10 ವರ್ಷಗಳಿಂದ ಎಷ್ಟು ಅಧಿವೇಶನಗಳಾಗಿದೆ, ಎಷ್ಟು ಜನ ನಮ್ಮ ಸಹೋದ್ಯೋಗಿಗಳನ್ನ ನಾವು ಕಳ್ಕೊಂಡಿದ್ದೀವಿ. ಆದ್ರೂ ಕೂಡ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತೆ ಅಧಿಕಾರಿಗಳು ಈ ಕಡೆ ಗಮನ ಹರಿಸಿಲ್ಲ ಅಂತ ಅಂದ್ರೆ ನಾವು ತಾನೇ ಏನ್ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಇದು ಕೊನೆಯ ಅವಕಾಶ. ಏನು 20ನೇ ತಾರೀಕು ಪಾರ್ಲಿಮೆಂಟ್ ಅಧಿವೇಶನ ಪ್ರಾರಂಭವಾಗ್ತಾ ಇದೆ. ಆ ಅಧಿವೇಶನದಲ್ಲಿ ನಮ್ಮ ಕನಿಷ್ಠ ಪಿಂಚಣಿ ಬೇಡಿಕೆ ಏನಿದೆ ಅದನ್ನ ಈಡೇರಿಸಬೇಕು ಅಂತ ಹೇಳಿ ನಾನು ಈ ಸಭೆಯ ಮೂಲಕ ಆಗ್ರಹ ಮಾಡ್ತಾ ಇದ್ದೀವಿ. ಒಂದು ವೇಳೆ 20ನೇ ತಾರೀಕು ಪ್ರಾರಂಭವಾದ ಅಧಿವೇಶನದಲ್ಲಿ ನಮ್ಮ ಮಾಡಲಿಲ್ಲ ಅಂತ ಅಂದ್ರೆ ನಾವು ಫ್ರೀಡಂ ಪಾರ್ಕ್ ಅಲ್ಲಿ, ಯಾಕೆಂದ್ರೆ ನ್ಯಾಯಸಮ್ಮತವಾಗಿ ಕಾನೂನುಬದ್ಧವಾಗಿ ಫ್ರೀಡಂ ಪಾರ್ಕ್ ನಲ್ಲಿ ಹೋರಾಟ ಮಾಡ್ಲಿಕ್ಕೆ ಅವಕಾಶ ಇದೆ. ಅಲ್ಲಿ ಪರ್ಮಿಷನ್ ತಗೊಂಡು ನಾವು ಉಪವಾಸ ಕೂತ್ಕೊತೀವಿ, ಅಮರನಾಥ ಉಪವಾಸ ಕೂತ್ಕೊತೀವಿ. ಯಾಕೆ ಅಂತ ಅಂದ್ರೆ ನಾವು ಕಾನೂನು ಪ್ರಕಾರನೇ ಹೋರಾಟ ಮಾಡ್ತೀವಿ, ಕಾನೂನು ಬಿಟ್ಟು ಹೋಗಲ್ಲ. ಕಾನೂನಿನಲ್ಲಿ ಎಲ್ಲ ನಮ್ಗೆ ಕಾನೂನಿನ ವ್ಯಾಪ್ತಿನಲ್ಲಿ ನಮ್ಗೆ ಇದೆ ಮಾಡ್ಲಿಕ್ಕೆ, ಹೋರಾಟ ಮಾಡ್ಲಿಕ್ಕೆ ಅದನ್ನ ನಾವು ಮಾಡೇ ಮಾಡ್ತೀವಿ. ಆದ್ರೆ ನಿಮ್ಮ ಸಹಕಾರ ಅತ್ಯಂತ ಅಗತ್ಯ. ಶಕ್ತಿ ಪ್ರದರ್ಶನ ಮಾಡ್ಲೇಬೇಕು. ನೀವು ಈ ಒಂದು ಮೀಟಿಂಗ್ಗಳಿಗೆ ಏನಿದೆ ದಯವಿಟ್ಟು ಎಲ್ಲರೂ ಮೀಟಿಂಗಿಗೆ ಬನ್ನಿ. ಮೀಟಿಂಗ್ ನಲ್ಲಿ ಯಾಕೆಂದ್ರೆ PF ಕಚೇರಿನಲ್ಲಿ ಮೊನ್ನೆ ನಡೆದಿರ್ತಕ್ಕಂಥ ಒಂದು ಪ್ರತಿಭಟನೆ ಸಾಕಷ್ಟು ಸುದ್ದಿಯಾಗಿದೆ, ಇಡೀ ದೇಶಾದ್ಯಂತ ಸುದ್ದಿಯಾಗಿದೆ, ಜನಗಳಿಗೆ ಗೊತ್ತಾಗಿದೆ. ಆ ದೃಷ್ಟಿಯಿಂದ ಸ್ನೇಹಿತರೆ, ನೀವು ಯಾರೇ ಹೆದರ್ಬೇಕಾಗಿಲ್ಲ. ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ನಾವು ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನ ಮಾಡ್ತಾ ಇದ್ದೇವೆ. ಮನವಿ ಪತ್ರ ತಲುಪಿದೆ. ನಟರಾಜರವರು ಇವತ್ತಿನ ಒಂದು ಏನು ಬೆಳವಣಿಗೆ ಇದೆ ಇದೆಲ್ಲವನ್ನು ಕೂಡ ನಮ್ಮ BPN ಟಿವಿನಲ್ಲಿ ಪ್ರಸಾರ ಮಾಡ್ತಾರೆ. ಜೊತೆಗೆ ಇನ್ನೊಂದು ಇಂಗ್ಲಿಷ್ ಪತ್ರಿಕೆನಲ್ಲೂ ಕೂಡ ಬರುತ್ತೆ. ಇಂಗ್ಲಿಷ್ ಪತ್ರಿಕೆ ದೇಶಾದ್ಯಂತ ಪ್ರಸಾರ ಆಗುತ್ತೆ. ನೀವು ಇಂಗ್ಲಿಷ್ 2-3 ಮೆಸೇಜ್ಗಳನ್ನ ನಟರಾಜ್ ಅವರೇ ಕಳಿಸ್ಕೊಟ್ರು. ಅದನ್ನ ನಾವು ನಮ್ಮ ಒಂದು ಗ್ರೂಪಲ್ಲೆಲ್ಲ ಹಾಕಿದೀವಿ. ಅದು ಎಲ್ಲಾ ನ್ಯಾಷನ್ ವೈಡ್ ಪೇಪರ್. ಅದು ಈ ಒಂದು ಸುದ್ದಿಗಳು ಎಲ್ಲಾ ಕಡೆ ಮುಟ್ಟುತ್ತೆ. ಆ ದೃಷ್ಟಿಯಿಂದ ಸ್ನೇಹಿತರೆ, ತಾವು ಇದ್ರ ಬಗ್ಗೆ ಯಾರು ಕೂಡ ಹೆದರ್ಬೇಕಾಗಿಲ್ಲ. ಭಾರತೀಯ ಸಂವಿಧಾನದ ಪ್ರಕಾರ ಏನು ಸರ್ವರು ಸಮಾನರು, ಸರ್ವರು ಎಲ್ಲರೂ ಕೂಡ ಸಮಾನರು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ವಿಕಾಸ ಭಾರತ ಅಂತ ಅಂದ್ರೆ ಇಲ್ಲಿ ವಿಕಸಿತ ಭಾರತದಲ್ಲಿ 1 ಪೆನ್ಷನ್ 1 ನೇಷನ್ ಅಂತ ಹೇಳಿ ಘಂಟಾಘೋಷವಾಗಿ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ಆದ್ರೆ 1 ಪೆನ್ಷನ್ 1 ನೇಷನ್ ನಲ್ಲಿ ಏನ್ ನಡೀತಾ ಇದೆ ಅಂತಕ್ಕಂಥದ್ದನ್ನ ನಾವು ಈಗಾಗಲೇ ತಿಳಿಸಿದ್ದೇವೆ. ಎಷ್ಟೊಂದು ತಾರತಮ್ಯ ಮಾಡಿದ್ದಾರೆ, ಎಷ್ಟೊಂದು ಸ್ಕೀಮ್ಗಳನ್ನ ಅಡಾಪ್ಟ್ ಮಾಡಿದ್ದಾರೆ. ಜನಪ್ರತಿನಿಧಿಗಳಿಗೆ 1 ಪೆನ್ಷನ್ನು, ಕಾರ್ಮಿಕರಿಗೆ 1 ಪೆನ್ಷನ್ನು, ಮತ್ತೆ ಸರ್ಕಾರಿ ನೌಕರರಿಗೆ 1 ಪೆನ್ಷನ್ನು, ಕೇಂದ್ರ ಸರ್ಕಾರಿ ನೌಕರರಿಗೆ 1 ಪೆನ್ಷನ್ನು. ಈ ರೀತಿಯಾದ ಒಂದು ತಾರತಮ್ಯ ಏನ್ ಮಾಡ್ತಾ ಇದ್ದಾರೆ, ಇದು ಖಂಡಿತ ಒಳ್ಳೇದಲ್ಲ. ಈ ದೇಶದಲ್ಲಿ ಪ್ರಜೆಗಳು ಅಂತ ಅಂದ್ಮೇಲೆ ಎಲ್ಲರೂ ಸಮಾನರು, ಸರ್ವರಿಗೂ ಸಮಾನವಾದ ಒಂದು ಕಾನೂನು ಮತ್ತೆ ಅನ್ವಯ ಆಗ್ಬೇಕು. ಆ ದೃಷ್ಟಿಯಿಂದ ಸ್ನೇಹಿತರೆ, ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಒಂದು ತಾರತಮ್ಯನ ಹೋಗಲಾಡಿಸಿ ನಮ್ಮೆಲ್ರಿಗೂ ಕೂಡ ಒಂದು ನ್ಯಾಯಸಮ್ಮತವಾದ ಒಂದು ತೀರ್ಪನ್ನ ನೀಡಬೇಕು, ಒಂದು ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ಕ್ರಮ ವಹಿಸ್ಬೇಕು ಅಂತಕ್ಕಂಥ ಮಾತನ್ನ ನಾನು ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ. ಸ್ನೇಹಿತರೆ, ಎರಡನೇದಾಗಿ ಹೇಳ್ಬೇಕು ಅಂತ ಅಂದ್ರೆ, ಇತ್ತೀಚೆಗೆ EPS 26 ಅಂತ ಹೇಳಿ ಒಂದು ಸ್ಕೀಮ್ ತಗೊಂಡ್ರು. ನೀವು ನೋಡಿದ್ರಲ್ಲ ಮೊನ್ನೆ. EPS 26, EPS 95 ಹೋಯ್ತು. EPS 26 ಸ್ಕೀಮನ್ನ ಯಾಕೆ ತಂದಿದ್ದಾರೆ ಅಂತ ಅಂದ್ರೆ, ಮತ್ತೆ EPS 95 ಹೋರಾಟಕ್ಕಿಂತ ಇದು ಇನ್ನೂ ಅದ್ಭುತವಾದ ಹೋರಾಟ ನಡೆಯುತ್ತೆ. ಇಷ್ಟಕ್ಕೆ ನಿಲ್ಲಲ್ಲ. ಇದು ಅಧಿಕಾರಿಗಳು ಮಾಡ್ತಕ್ಕಂಥ ಈ ಒಂದು ಕೃತ್ಯ, ಈ ದ್ರೋಹ ಏನಿದೆ, ಕಾರ್ಮಿಕರನ್ನ ಶೋಷಣೆ ಮಾಡ್ತಾ ಇದ್ದಾರೆ. ಕಾರ್ಮಿಕರಿಗೆ ಸವಲತ್ತುಗಳನ್ನ ವಂಚಿಸಿ ಇವತ್ತು ಅಟ್ಟ ಆಸ್ತಿಯಿಂದ ಮೆರಿತಾ ಇದ್ದಾರೆ. EPS 26 ಮಾಡಿರ್ತಕ್ಕಂಥ ಉದ್ದೇಶ ಏನು? EPS 26 ಅಲ್ಲಿ ಏನಿದೆ?
ಬಹುಶಃ ಮುಂದಿನ ಜನ ನಮ್ಮ ಒಂದು ಸಹೋದ್ಯೋಗಿಗಳು ಏನಿದ್ದಾರೆ ಅವ್ರು ನಿಜವಾಗೂ ನೆಮ್ಮದಿಯಿಂದ ಒಂದು ನೌಕರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. 1800 ರೂಪಾಯಿನ ಪ್ರತಿ ತಿಂಗಳು ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಇಟ್ಕೋತಾರೆ. ಅದರಲ್ಲಿ 1250 ರೂಪಾಯಿನ ಅಕೌಂಟ್ಗೆ ಹಾಕಿ ಇನ್ನು 550 ರೂಪಾಯಿನ ಅವನ ಅಕೌಂಟ್ಗೆ ಜಮಾ ಮಾಡ್ತಾರೆ. ಪೆನ್ಷನ್ ಸ್ಕೀಮ್ಗೆ 1250 ರೂಪಾಯಿ ಕಳಿಸ್ಬಿಟ್ಟು 550 ರೂಪಾಯಿನ ಅವನ ಅಕೌಂಟ್ಗೆ ಹಾಕ್ತಾರೆ. ಇಲ್ಲಿ 1800 ರೂಪಾಯಿ ದಾಖಲಾಗುತ್ತಲ್ಲ, ಆ ಅಮೌಂಟನ್ನ ಯಾವಾಗ ಬೇಕಾದ್ರೂ ತಗೋಬಹುದು. ಮನೆ ಕಟ್ಬೇಕಾದ್ರೆ, ಆಸ್ತಿ ಕೊಡ್ಬೇಕಾದ್ರೆ, ಅಥವಾ ಮಗಳು ಮದುವೆ ಮಾಡ್ಬೇಕಾದ್ರೆ, ಅಥವಾ ಕಾಯಿಲೆ ಬಿದ್ರೆ ಈ ಸಂದರ್ಭದಲ್ಲಿ ತಗೋಬೇಕು ಅಂತ ಹೇಳಿ ಈ ತರ ಆದೇಶ ಮಾಡ್ತಾರೆ. ಆದ್ರೆ ಕಾರ್ಮಿಕರ ಒಂದು ಅಭಿವೃದ್ಧಿಗಾಗಿ, ಕಾರ್ಮಿಕರ ಅನುಕೂಲಕ್ಕಾಗಿ ಯಾವುದೇ ರೀತಿಯಾದ ಕ್ರಮ ವಹಿಸ್ತಾ ಇಲ್ಲ ಅಂತಕ್ಕಂಥ ಮಾತನ್ನ ನಾನು ಈ ಸಭೆಯಲ್ಲಿ ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ. ಸ್ನೇಹಿತರೆ, ಏನು ಈ ಒಂದು ಕೋರ್ಟ್ ಆದೇಶವನ್ನೇ ಧಿಕ್ಕರಿಸಿ ಅಧಿಕಾರಿಗಳು ನಡೀತಾ ಇದ್ದಾರೆ. ಈ ಒಂದು ಆದೇಶದ ಪರಿಣಾಮ ನಿಜವಾಗೂ ಎಷ್ಟೊಂದು ಕಾರ್ಮಿಕರು ಒಂದು ಸಂಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ಇದಕ್ಕೆಲ್ಲ ಕೊನೆ ಇಲ್ವೇ? ಇದನ್ನೆಲ್ಲವನ್ನು ಮುಂದಿನ ದಿನಗಳಲ್ಲಿ ನಾವು ನಮ್ಮ ಹೋರಾಟದಲ್ಲಿ ನಾವು ವ್ಯಕ್ತಪಡಿಸ್ತೀವಿ ಅಂತ ಮಾತನ್ನ ಹೇಳ್ತೀನಿ ಸ್ನೇಹಿತರೆ. ಇವಾಗ ಶ್ರೀ ಮನೋಹರ್ ಅವರು ಒಂದೆರಡು ಮಾತನಾಡ್ತಾರೆ. ಇದಾದ್ಮೇಲೆ ಕೆಲವು ಮುಖ್ಯಾಂಶಗಳಿದ್ದ ಒಂದೆರಡು ಮೂರು ಪಾಯಿಂಟು ಅದನ್ನ ನಾನು ತಿಳಿಸ್ತೀನಿ. ಇವಾಗ ಮನೋಹರ್ ಅವರು ಮಾತನಾಡ್ತಾರೆ.